रेशमा पटकनूर मर्डर केस जो काफ़ी चर्चित बना हुआ है। मैं आपको बता दूं 17 मई को रेशमा पटकनूर का कत्ल किया गया था। उसी के चलते आरोप लगाया गया था कि सोलापुर के रहने वाले तौफीक शेख उर्फ पहलवान ने ये कत्ल किया है। उसी पर कल हमने भी आपको ये खबर बताई थी कि तौफीक शेख उर्फ पहलवान को इंडी तालुके के हलसंगी क्रॉस के करीब सागर होटल के पास गिरफ्तार किया गया है। आज एसपी प्रकाश टिक्कम ने इसकी पुष्टि करते हुए मीडिया से बताया कि तौफीक शेख और रेशमा पटकनूर के बीच लेन देन के मामले में तकरार हुई और इसी के चलते तो रेशमा पटकनूर ने सोलापुर में तौफीक शेख के खिलाफ एफआईआर दर्ज की थी। इसके बाद तौफीक शेख नाराज होकर उन्होंने रेशमा का कत्ल किया गया है, ऐसा पुलिस का कहना है। 16th ಮೇಗೆ ನಮ್ಮದು ಕೋಲಾರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಆ ಕೇಸಲ್ಲಿ ಒಂದು ನಮ್ಮ ವಿಜಾಪುರ ಶಹರದ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಪದಾಧಿಕಾರಿ ಆಗಿರುವಂಥ ನಮ್ಮ ಸಿಟಿಯಲ್ಲಿ ರೇಷ್ಮಾ ಪಡೆಕ್ನೂರ್ ಅವರದು ಅಲ್ಲಿ ಮೃತದೇಹ ಸಿಗುತ್ತು. ಇದು ಆದ ನಂತರ ಅವ್ರದ್ದು ಹಸ್ಬೆಂಡ್ ಕೋಲಾರ ಪೊಲೀಸ್ ಸ್ಟೇಷನಲ್ಲಿ 302 ಮತ್ತು 201 ಸೆಕ್ಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿತ್ತು. ಅದರ ಬೇಸಿಸ್ ಮೇಲೆ ನಾವು ಲಾಸ್ಟ್ 15 ಡೇಸಿಂದ ಅದೇ ಕೇಸ್ ಮೇಲೆ ವರ್ಕ್ ಮಾಡುವಾಗ ನಮ್ಮ ಅಡಿಷನಲ್ ಎಸ್ ಪಿ ವಿಜಾಪುರ ನೇಮಗೌಡ ನೇತೃತ್ವದಲ್ಲಿ 2 ತಂಡ ರಚಿಸಲಾಗಿತ್ತು. ಒಂದು ಡಿವೈಎಸ್ಪಿ ವಿಜಾಪುರ ಮತ್ತು ಒಂದು ಡಿವೈಎಸ್ಪಿ ಬಾಗೇವಾಡಿ. ಅವರ CPI ಬಾಗೇವಾಡಿ, PSI ಗಾಂಧಿ ಚೌಕ್ ಎಲ್ಲರಿಗೂ ಸರಿ ಒಂದು ತಂಡ ರಚನೆ ಮಾಡಲಾಗಿತ್ತು. ನಿನ್ನೆ ಸಂಜೆ ನಮ್ಮ ಹಳ್ಳಿಕೇಡ ಹತ್ರ 2 ಜನಗೆ ಈ ಕೇಸಲ್ಲಿ ಅರೆಸ್ಟ್ ನಾವು ಮಾಡಿದ್ದೀವಿ. ಫಸ್ಟ್ ಈಸ್ ತೌಫೀಕ್ ಶೇಖ್ ಅಲಿಯಾಸ್ ತೌಫೀಕ್ ಪೈಲ್ವಾನ್. ಸೆಕೆಂಡ್ ಈಸ್ ಎಜಾಜ್ ಬಿರಾದಾರ್. ಇಬ್ಬರಿಗೆ ಇದು ಸಾಗರ್ ಒಂದು ಹೋಟೆಲ್ ಇದೆ, ಸಾಗರ್ ಲಾಡ್ಜ್ ಅಂತ ಇದೆ, ಅಲ್ಲಿಂದ 2 ಜನಗೆ ನಿನ್ನೆ ಸಿಕ್ಯೂರ್ ಮಾಡಲಾಗಿದೆ. ಈ ಪ್ರಕರಣದ ಹಿನ್ನೆಲೆ ಏನಿದೆ ಅಂದರೆ 2015 ಇಂದ ರೇಷ್ಮಾ ಪಣೆಕ್ನೂರ್ ಮತ್ತು ಇವರು ತೌಫೀಕ್ ಪೈಲ್ವಾನ್ದು ಪರಿಚಯ ಇದೆ, ಅವರದು ಸಂಬಂಧ ಇದೆ. ಅವರದು ಭೇಟಿ ಮಾಡೋಕ್ಕೆ ತೌಫೀಕ್ ವಾರದಲ್ಲಿ 1 ಸರಿ 2 ಸರಿ ವಿಜಾಪುರ್ಗೆ ಬರ್ತಾಯಿತ್ತು. ಆಮೇಲೆ ಅವರು ಕೂಡ ಅಲ್ಲಿಂದ ಸೋಲಾಪುರ ಹೋಗ್ತಾಯಿದ್ದು. ಸೊ ದೇ ಹ್ಯಾವ್ ಗಾಟ್ ವೆರಿ ಗುಡ್ ರಿಲೇಷನ್ಶಿಪ್ ಆ್ಯಂಡ್ ಚೆನ್ನಾಗಿ ಪರಿಚಯ ಆಯಿತು. ಅದು ಆದ ನಂತರ ಏನಾಗಿದೆ, ಅವ್ರದ್ದು ರೀಸೆಂಟ್ಲಿ ಅವರದು ಒಂದು ಜಗಳ ಆಗಿದೆ, ರೇಷ್ಮಾದು ಮತ್ತು ತೌಫೀಕ್ದು. ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಸೋಲಾಪುರಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ರೇಷ್ಮಾ ಪಡೆಕ್ನೂರ್ ಕೂಡ ಒಂದು ಕೇಸ್ ಕೊಟ್ಟಿದ್ದರು. ಆಮೇಲೆ ಈ ತೌಫೀಕ್ದು ವೈಫ್ ಸೋಫಿಯಾ ಅವರು ಕೂಡ ಇವರ ಮೇಲೆ ಒಂದು ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ಆಗಿತ್ತು. ಇದು ಕೇಸ್ ಆದ ನಂತರ ಇವರದು ಆಡಿಯೋ ಕೂಡ ವೈರಲ್ ಆಗಿತ್ತು ಸೋಲಾಪುರ ಸಿಟಿಯಲ್ಲಿ. ಅವ್ರದ್ದು ಏನೋ ಮಾತಾಡಿತ್ತು, ಅವ್ರದ್ದು ಏನೋ ಆಡಿಯೋ ವೈರಲ್ ಆಗಿತ್ತು. ಅದಕ್ಕೆ ಕಾರಣಕ್ಕೆ ಅವರು ಏನು ಒಂದು ಪ್ಲ್ಯಾನ್ ಮಾಡಿದರು 16ಗೆ 15ಗೆ ಅವರು ಒಂದು ಅಲ್ಲಿ ಪ್ಲ್ಯಾನ್ ಮಾಡಿದ್ರು. 15th ಮೇಗೆ ತೌಫೀಕ್ ಮತ್ತು ಇವರ ಜೊತೆಯಲ್ಲಿ 2 ಜನ ಪ್ಲ್ಯಾನ್ ಮಾಡಿಕೊಂಡು ಅವ್ರದ್ದು ಈಗ ನನಗೆ ಭಾಳ ತ್ರಾಸು ಕೊಡ್ತಾ ಇದ್ದಾರೆ, ನನಗೆ ಭಾಳ ಟಾರ್ಚರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು 16ಗೆ ಅವರು ಇಲ್ಲಿ ಬರ್ತಾರೆ ವಿಜಾಪುರ್ಗೆ. ರಾತ್ರಿ ಬಂದ ನಂತರ ಅವ್ರದ್ದು ಪರಿಚಯ ಇದ್ದಾಗ 2 ಜನ ಭಾಳ ಸರಿ ಕೋಲಾರ್ಗೆ ಹೋಗ್ತಾಯಿದ್ರು, ಟೀ ಕುಡಲಿಕ್ಕೆ ಅಥವಾ ಏನು ತಿನ್ನಲಿಕ್ಕೆ, ಫಿಶ್ ತಿನ್ನಲಿಕ್ಕೆ ಅವರು ಹೋಗ್ತಾಯಿದ್ರು. ಸೊ ಅವರು ಏನು ಡಿಕ್ಕೀಸ್ ಇತ್ತು, ಅವರು ಕೂಡ ಅವ್ರ ಜೊತೆಯಲ್ಲಿ ಅವ್ರಿಗೆ ಕಾಲ್ ಮಾಡಿದ ನಂತರ ಹೊರಗಡೆ ಬಂದ ನಂತರ ಅವ್ರಿಗೆ ಕೂಡ ವೆಹಿಕಲಲ್ಲಿ ತೊಗೊಂಡು ಕೋಲಾರ ಕಡೆ ಹೋಗ್ತಾಯಿದ್ರು. ಅದು ಹೋಗುವಾಗ ಅವ್ರದ್ದು ವೆಹಿಕಲಲ್ಲಿ ಸ್ವಲ್ಪ ಗಲಾಟೆ ಆಗಿದೆ ಇವರದು, ಯಾಕೆ ನೀವು ನಮ್ಮದು ಆಡಿಯೋ ವೈರಲ್ ಮಾಡಿದ್ದೀರಾ. ದೆನ್ ರೇಷ್ಮಾ ಕೂಡ ಅವ್ರಿಗೆ ಸ್ವಲ್ಪ ಡಿಕ್ಕೀಸ್ ಏನಿತ್ತು, ಅವರು ಕೂಡ ಅವ್ರಿಗೆ ಸ್ವಲ್ಪ ಇದು ಬಾಯಿ ಮಾತಾಗಿತ್ತು. ಅದು ಆದ ನಂತರ ಅವರು ಸಿಟ್ಟಲ್ಲಿ ಬಂದು ಅವ್ರದ್ದು ಸ್ಮಾದರಿಂಗ್ ಮಾಡಿದ್ದಾರೆ. ಸ್ಮಾದರಿಂಗ್ ಮೀನ್ಸ್ ಇದು ಎಲ್ಲ ನೋಸ್ ಮತ್ತು ಇದು ಮೌತ್ಗೆ ಪೂರ್ತಿ ಅವ್ರದ್ದು ಇದು ಬ್ಲಾಕ್ ಮಾಡಿಕೊಂಡು ಅವ್ರದ್ದು ಅಲ್ಲೇ ವೆಹಿಕಲಲ್ಲಿ ಡೆತ್ ಆಗಿತ್ತು. ಆದ ನಂತರ ಮುಂದೆ ಕೋಲಾರ್ ಬ್ರಿಡ್ಜ್ಗೆ ಹೋಗಿ ದ ಬಾಡಿ ವಾಸ್ ಥ್ರೋನ್ ಇನ್ ಟು ಕೃಷ್ಣಾ ರಿವರ್ ಬೈ 3 ಆಫ್ ದೆಮ್. ಆದ ನಂತರ ಅವರು ಎಲ್ಲ ಆಪ್ಸ್ಕೊಂಡಾಗಿ ಬೇರೆ ಬೇರೆ ಕಡೆ ಮುಂಬೈ ಮತ್ತು ಪೂನಾ ಮತ್ತು ಔರಂಗಾಬಾದ್, ಇದು ಜಹೀರಾಬಾದ್, ಇನ್ನು ತೆಲಂಗಾಣ ಬೇರೆ ಬೇರೆ ಕಡೆ ಅವರು ಆಪ್ಸ್ಕೊಂಡಾಗಿದ್ದರು. ನಿನ್ನೆ ನಮಗೆ ನಮ್ಮ ಟೀಮ್ಗೆ ಬಾತ್ಮಿ ಬಂದ ನಂತರ ನಿನ್ನೆ ಈವ್ನಿಂಗ್ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ನಾವು. ಸೊ ಈ ಥರ ಈಗ 2 ಜನ ಈ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬ ಆರೋಪಿ ಇನ್ನೂ ಆಪ್ಸ್ಕೊಂಡಿದ್ದಾರೆ, ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀನಿ.
ಈ ಪ್ರಕರಣದ್ದು ಅಕ್ಯೂಸ್ ನಂಬರ್ 1 ಯಾರಿದ್ದಾರೆ, ತೌಫಿಕ್ ಶೇಖ್ ಅಲಿಯಾಸ್ ತೌಫಿಕ್ ಪೈಲ್ವಾನ್, ಇವರ ಮೇಲೆ ಮೋರ್ ದ್ಯಾನ್ 31 ಕೇಸಸ್ ಆರ್ ದೇರ್. 31 ಕೇಸಸ್ ರೀಸೆಂಟ್ಲಿ MPDA ಮಹಾರಾಷ್ಟ್ರದು ಒಂದು ನಮ್ಮದು ಏನು ಗುಂಡಾ ಆ್ಯಕ್ಟ್ ಇದೆ, ಈ ಥರ ಒಂದು ಮಹಾರಾಷ್ಟ್ರದ್ದು ಆ್ಯಕ್ಟ್ ಇದೆ, ಅಲ್ಲಿ ಕೂಡ ಅವರಿಗೆ ಅರೆಸ್ಟ್ ಆಗಿತ್ತು. ಸೊ 31 ಕೇಸಸ್ ಆರ್ ದೇರ್. ಸೆಕೆಂಡ್ ಆರೋಪಿ ಇಜಾಜ್ ಬಿರಾದಾರ್, ಈಸ್ ಅ ರೆಸಿಡೆನ್ಸ್ ಆಫ್ ನಂದ್ರಾಳ್ ಆಫ್ ಇಂಡಿ ತಾಲೂಕು, ಅವರ ಮೇಲೆ ಕೂಡ ಮೋರ್ ದ್ಯಾನ್ 20 ಕೇಸಸ್ ಆರ್ ದೇರ್. ಅವರು ಭಾಳ ನಾಟೋರಿಯಸ್ ಇದ್ದಾರೆ. ದರೋಡೆ ಮತ್ತು ಸುಲಿಗೆ ಮತ್ತು 307, 302 ಈ ಥರದ್ದು ಎಲ್ಲ ಕೇಸಸ್ ಅವ್ರ ಮೇಲೆ ಕೂಡ ಇದ್ದಾರೆ. ಸೊ ಈಗ 2 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬರು ಯಾರಿದ್ದಾರೆ ಅವರು ಎಪ್ಸ್ಕೊಂಡಿದ್ದಾರೆ, ಅವ್ರಿಗೆ ಕೂಡ ಶೀಘ್ರದಲ್ಲೇ ನಾವು ಅರೆಸ್ಟ್ ಮಾಡ್ತೀವಿ. ಓಕೆ. तो मैं आपको बता दूं, तौफीक शेख पर कुल 31 केस दर्ज हैं और उनके साथ एक और आरोपी को पकड़ा गया है। बताया जा रहा है कि वो उनके ड्राइवर हैं, उनका नाम है अजीज़ बिरादार। उन पर भी 20 केस दाखिल हैं। तो ये थी अब तक की जानकारी। तो देखते रहिए आपका अपना बी न्यूज़ नेशन। ವಿಜಯಪುರ ನಗರದಲ್ಲಿ ಸ್ಟೈಲಿಶ್ ಉಡುಪಿನಲ್ಲಿ ಹೆಸರುವಾಸಿಯಾದ ಮೆಟಾಲಿಕ್ಸ್ ಫಾರ್ ರಂಜಾನ್ ಧಮಾಕ ಆಫರ್ 10 to 50% ಡಿಸ್ಕೌಂಟ್. ಮೆಟಾಲಿಕ್ಸ್ ಸ್ಟೈಲಿಶ್ ವೇರ್ಸ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ವೇರ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಡಿಸ್ಕೌಂಟ್ ಆಫರ್. ಇದಲ್ಲದೆ ವುಮೆನ್ಸ್ ಅಂಡ್ ಕಿಡ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಧಮಾಕ ಆಫರ್. ಹರಿ ಅಪ್ ಲಿಮಿಟೆಡ್ ಆಫರ್ಸ್. ಸ್ಥಳ ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಮೆನ್ಸ್ ವುಮೆನ್ಸ್ ಹಾಗೂ ಕಿಡ್ಸ್, BLDE ರಸ್ತೆಯ SS ಕಾಂಪ್ಲೆಕ್ಸ್ ಎದುರಿನ ಅಕ್ಕ ಮಹಾದೇವಿ ಕ್ರಾಸ್ ರಸ್ತೆಯ ಗಂಜ್ ಪಕ್ಕದಲ್ಲಿ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।